ಕಳೆದ 5 ದಿವಸಗಳಿಂದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನವನ್ನು ನಡೆಸಿಕೊಡಲಿಕ್ಕೆ ಬಂದಿರುವಂತಹ ವಿದ್ವಾನ್ ರಮೇಶಾಚಾರ್ಯ ಇವರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ಇವತ್ತು 6ನೇ ದಿವಸದ ಮಂಗಳದ ಪ್ರವಚನ ನಡೆಸಿಕೊಡಲಿಕ್ಕಿದ್ದಾರೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಪೂರ್ಣ ಇವತ್ತು ಅದರ ಭಾಗ ಪರಿಸಮಾಪ್ತಿ ಆಗುವಂತಹ ಹಂತ ತಲುಪಿದೆ. ಅದರಿಂದ ಗ್ರಂಥದ ಮಂಗಲವು ಅವರ ಪ್ರವಚನ ಮಂಗಲವು ಇವತ್ತು ಒಟ್ಟಿಗೆ ನಡೆಯುವಂತಹ ಒಂದು ಸುಸಂದರ್ಭ. ಈ ಒಂದು ಜ್ಞಾನಯಜ್ಞಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಆಚಾರ್ಯರು ತಮ್ಮ ಮಂಗಳದ ಪ್ರವಚನ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ವಾಮಾಂಕಸ್ತಧರಾಕರಂಜಲಿಪುಟ ಪ್ರೇಮಾತಿರುಷ್ಟಂತರಂ ಸೀಮಾತೀತಗುಣಂ ಪಣೀಂದ್ರಪಣಗಾತ್ರಿಮಾನ್ಯಪದಂ ಕಾಮಾದ್ಯತ್ಮಕಶಂಕಚಗ್ರಸುಮರೋದಾಮಭಯೋದ್ಯತ್ಕರಂ ಸಾಮಾದಿಡ್ಯವರಾಗರೂಪಮಮಲಂ ಹೇಮಾನಸೇ ಸಂಸ್ಮರ ಮುದ್ರಾಪುಸ್ತಕಶಂಕಾಕ್ಷಾ ವಿದ್ಯೋತಿತಕರಂಬುಜ ಹೃದ್ಯವೇಶ ಹಯಗ್ರೀವಾ ಮಧ್ಯಾಹ್ನವಿಷಯೋ ಭವ ವೇದವ್ಯಾಸಗುಣಾಭಾಷ ವಿದ್ಯಾಧೀಶ ಸತಾಮಶ ಮೋಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರನಿಶಂ ತಪಸ್ವಿತಾಯಾಂ ಹರಿಭಕ್ತಿದಾಯಾಮಿ ಪಜ್ಜಿತಾಂ ಸಂಸದಿ ಪೂಜ್ಯತಾಯಾಂ ಕೃಪಾಳುತಾಯಾಂ ಸುವಿರಕ್ತತಾಯಾಂ ಮಿಪದ್ರಿಪೋರ್ಮಧ್ವಮುನಿಃ ಸಮಕ್ಕಃ ಯೋಗೋಪದಶ್ರೌತೇನ ಗೋತ್ರೇತಿ ಪರಕೀರ್ತಿತಃ ತಂ ನಮಾಮಿ ವಾದೀಶಂ ಸಮಸ್ತಜೀವಸಾಧಕಂ ಚಿತ್ರೈಪದಿಜ್ಜಗಂಭೀರೈ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥಭಾಕ್ ಅರ್ತಿಕಲ್ಪಿತಕಲ್ಪೋಯಂ ಬೃಹದ್ದರ್ಧಿಕರಕೇಸರಿ ವ್ಯಾಸತೀರ್ಥಗುರುರ್ಭೂಯಾರಸ್ಮರಿಟ್ಟಾರ್ಧಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ವಂದೇ ಬೃಂದಾವನಾಚಾರ್ಯಾನ್ ಹಯಗ್ರೀವಮುನಿನ್ ಭಜೆ ರಾಜಪಾದಾಂಬುಜಾಸಕ್ತನ್ನಾನಂದಗಿರಿಕಾನನೆ ಕೂಲವ್ಯಾಸ ಹಯಗ್ರೀವ ಪದಕಂಚ ಮಧುರತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಕಂ ವಾದಿರಾಟ್ ಪ್ರಿಯಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತು ತೇನ ವಿಘ್ನಾಃ ಪ್ರಣಜ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಗ್ಗಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಚ್ಛೇದ್ಯಾಭ್ಯಜ್ಯದೇಕಸ್ಯಾಶಲ್ನೇ ಪಾದಮುಪಸ್ಥಿತೆ ಸಮೀಪಮಾಗತೋ ವ್ಯಾದೋ ದೃಷ್ಟ್ವಾ ಭೀತೋ ಅಪತದ್ಭುವಿ. ಸ್ವಚ್ಛತಾಮಸಿ ಸನ್ಮಂಗಳಾನಿ ಭವಂತು. ಪೂರ್ವಶ್ಲೋಕಾಂತ್ಯ ಭಾಗದಲ್ಲಿ ಯಾವ ಭಗವಂತ ಯಾದವ ಕುಲವನ್ನು ಉಪಸಂಹಾರ ಮಾಡ್ತಕ್ಕಂಥವನಾಗಿ ಪರಸ್ಪರವಾಗಿ ಪ್ರವಾಸ ಕ್ಷೇತ್ರದಲ್ಲಿ ಹೊಡೆದಾಟದಿಂದ ಮೃತಿಯನ್ನು ಹೊಂದತಕ್ಕಂಥವರಾಗಿದ್ದಾರೆ. ಆದರೆ ಕೆಲವರು ಕೇವಲ ಯೋಗಾಗ್ನಿಯಿಂದ ಜಲದಲ್ಲಿ ತಪಸ್ಸಿನಿಂದ ನಾನಾ ವಿಧವಾಗಿ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ಪಿಪ್ಪಲ ವೃಕ್ಷದ ಕೆಳಗೆ ಕೂತಿರ್ತಕ್ಕಂಥ ಕಾಲದಲ್ಲಿ ವ್ಯಾಧನೊಬ್ಬ ಪಕ್ಷಿ ಅಂತ ತಿಳಿದು ಅಬುದ್ಧಿಪೂರ್ವಕವಾಗಿ ಬಾಣವನ್ನು ಬಿಡತಕ್ಕಂಥವನಾಗಿದ್ದಾನೆ. ಹೀಗೆ ಬಾಣವನ್ನು ಬಿಟ್ಟು ಬಂದ ನೋಡ್ತಾನೆ, ಸಾಕ್ಷಾತ್ ಶ್ರೀಕೃಷ್ಣ ನೋಡಿಬಿಟ್ಟ. ಯದ್ಯಪಿ ಭಗವಂತ ಅಚ್ಛೇದ್ಯ ಅಭೇದ್ಯನಾಗಿರ್ತಕ್ಕಂಥ ಶರೀರವುಳ್ಳವನು, ಅವನ ಯಾವ ಪಾದಕ್ಕೆ ತಾಕಿರ್ತಕ್ಕಂಥ ಬಾಣವನ್ನು ನೋಡಿ ತಕ್ಷಣದಲ್ಲಿ ಅವನ ಪಾದದಲ್ಲೇ ಬೀಳ್ತಕ್ಕಂಥವನಾಗಿದ್ದಾನೆ. ವಿಪ್ರವಾಕ್ಯಂ ಮಾನಯಾನಃ ಕಾರಯತ್ವಾ ಮುನಾಕರಿಗೆ
ಪಾಪಂ ಮಾಂ ಜಹಿ ದೇವೇತಿ ಯಾಚಂತಂ ಮನಯದ್ದಿವಂ. ಅವನು ಕೃಷ್ಣ ಅಂತ ಯಾವಾಗ ಗೊತ್ತಾಯಿತೋ ತಕ್ಷಣದಲ್ಲಿ ಭಗವಂತನ ಪಾದವನ್ನು ಹಿಡಿದು ಬಿಟ್ಟ. ದಯವಿಟ್ಟು ಕ್ಷಮ ಮಾಡು ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥವನಾಗಿದ್ದಾನೆ. ಭಗವಂತ ಏನು ಮಾಡಿಬಿಟ್ಟ, ತಕ್ಷಣದಲ್ಲಿ ಅವನ್ನ ಸ್ವರ್ಗಕ್ಕೆ ಕಳಿಸ್ತಕ್ಕಂಥವನಾಗಿದ್ದಾನೆ. ನೋಡಿ ಎಷ್ಟು ವಿಚಿತ್ರ. ಇದೇ ಭೃಗು ಹಿಂದೆ ವಿಷ್ಣು ಸರ್ವೋತ್ತಮ ಪ್ರತಿಪಾದನೆ ಮಾಡಲಿಕ್ಕೆ ಹೋದಾಗ ವಕ್ಷಸ್ಥಳಕ್ಕೆ ಒದ್ದಿದ್ದಕ್ಕೆ ಪಾದ ಪ್ರಹಾರ ದೋಷೇಣ ತಂ ಭೃಗುಂ ವ್ಯಾದತಾಂಗತಂ, ಅವನನ್ನು ಮತ್ತೆ ಬೇಡನನ್ನಾಗಿ ಹುಟ್ಟಿಸ್ತಕ್ಕಂಥವನಾಗಿದ್ದಾನೆ ಆದ ಪಾದಪ್ರಹಾರ ದೋಷದಿಂದ. ಆದರೆ ಈಗ ಅದಕ್ಕಿನ್ನ ಅತಿ ಘೋರವಾದ ಪಾಪ, ಭಗವಂತನ ಸಂಹಾರ ಮಾಡುವ ಕಾರ್ಯವೇ ಮಾಡಿದ್ದಾನೆ. ಆದರೂ ಭಗವಂತ ಅವನನ್ನ ವಿಮಾನದಲ್ಲಿ ಸ್ವರ್ಗಕ್ಕೆ ಕಳಿಸಿದಾನೆ ಎನ್ನಬೇಕಾದರೆ ಪಶ್ಚಾತ್ತಾಪೇನ ಭಕ್ತ್ಯಾ ಚ ಸುಪ್ರೇತಂ ತಚ್ಚರೀರಿಣಂ ಸ್ವಾಜ್ಞಾ ಪ್ರಾಪ್ತ ವಿಮಾನೇನ ದಿವ್ಯಂ ನಿನ್ನೆ ಜನಾರ್ದನ ನೀಚಾಯೋನಿನ್ ನೀಚ ನೀಚ ಕರ್ಮಾಪ್ತಂ ನೀಚಯೋನಿತಃ ಅದುಷ್ಟತ್ವಾತ್ತು ಮನಸ್ಸು ಭಕ್ತಿಲೋಪೋ ನಭ್ಯಭೂತ ಭೃಗೋರತ್ರ ಬುದ್ಧಿಪೂರ್ವಂ ನಾತಿ ದೋಷ ಗದಪ್ಯಭೂತ್. ಹಿಂದೆ ಮಾಡಿದ್ದಕ್ಕಿಂತ ನೀಚವಾದ ಕರ್ಮವಾದರೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥವನಾಗಿದ್ದಾನೆ. ಜೊತೆಗೆ ಅತ್ಯಂತ ಭಕ್ತಿಯಿಂದ ಕೂಡಿದ್ದಾನೆ. ನಾವು ಪಶ್ಚಾತ್ತಾಪ ಪಡ್ತೇವೆ, ಏನೋ ಹೀಗಾಗೋಯ್ತಲ್ಲ ಅಂತ. ಆದರೆ ನಮಗೆ ಭಕ್ತಿ ಇರೋದಿಲ್ಲ. ನಾನು ಮಾಡಿದ್ದು ತಪ್ಪೇ ತಪ್ಪು, ಆ ತಪ್ಪಿಗೋಸ್ಕರವಾಗಿ ಪ್ರಾಣ ಬಿಡ್ತೀನಿ ಅನ್ನೋ ಜ್ಞಾನ ನಮಗಿರಲ್ಲ. ಏನೋ ಅಕಸ್ಮಾತ್ ತಪ್ಪು ಮಾಡಿದೀವಿ ಆಚಾರ್ಯ, ಏನು ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದೇ ಇಲ್ವೋ ಅನ್ನೋ ತರ ಮಾತಾಡ್ತೀವಿ ಹೊರತು ನಾನು ಮಾಡಿದ್ದು ಅತ್ಯಂತ ತಪ್ಪು, ಇದಕ್ಕೆ ಮರಣವೇ ಪ್ರಾಯಶ್ಚಿತ್ತ, ಧರ್ಮಶಾಸ್ತ್ರ ಏನು ಹೇಳುತ್ತೋ ಅದನ್ನು ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅನ್ನೋ ಮನೋಭಾವದಲ್ಲಿ ನಮ್ಮ ಪಶ್ಚಾತ್ತಾಪ ಇರೋದಿಲ್ಲ. ಆದರೆ ಈ ಭೃಗು ಏನು ಮಾಡಿದ್ದಾನೆ, ಪ್ರಾಣವೇ ಬಿಡತಕ್ಕಂಥ ದುಃಖವನ್ನ ಸಂಕಟವನ್ನ ಪಟ್ಟು ಭಗವಂತನ ಪಾದವನ್ನು ಹಿಡಿದಿದ್ದಾನೆ. ಅಂದ್ರೆ ಸುತರ ತಾನು ಮಾಡಿರ್ತಕ್ಕಂಥದ್ದು ತಪ್ಪು ಎಂಬತಕ್ಕಂಥ ಪಶ್ಚಾತ್ತಾಪ ಪಡ್ತಕ್ಕಂಥವನಾಗಿದ್ದಾನೆ. ಹಾಗೆ ಕೃಷ್ಣನಿಗೆ ಬಾಣ ಹೊಡೆದ ಎಂಬತಕ್ಕಂಥ ಕೃಷ್ಣನ ಸ್ಮರಣೆಯೂ ಇದೆ. ಇವೆರಡೂ ಇದ್ದಿದ್ದರಿಂದ ಭಗವಂತ ಅವನನ್ನ ತಕ್ಷಣ ಸ್ವರ್ಗದಲ್ಲಿ ಕೂಡಿಸಿ ಕಳಿಸಿಬಿಟ್ಟ ಅಂತ ಹೇಳ್ತಾ ಇದ್ದಾರೆ ವಿಮಾನದಲ್ಲಿ. ಯಾಕೆ ಹೀಗೆ ಮಾಡಿದ ಕೃಷ್ಣ ಅಂತ ಕೇಳಿದ್ರೆ, ಯದ್ಯಪಿ ಅವನು ಅಪರಾಧ ಮಾಡಿದ್ರೂ ಕೂಡ ಭಕ್ತಿ ಲೋಪವಾಗಿಲ್ಲ ಅಂದ್ರು. ಯಾಕೆ ಭಕ್ತಿ ಲೋಪ ಆಗಿಲ್ಲ, ಹಿಂದೆ ಬದಿಲಿಲ್ವಾ ಅಂದ್ರೆ ಅದರ ಹಿಂದಿನ ಉದ್ದೇಶ ನೋಡಿ ಎಂದ್ರು. ಹೌದು, ಭೃಗು ಋಷಿಗಳು ಒದ್ದರು, ಆದರೆ ಹೋಗಿರ್ತಕ್ಕಂಥ ಉದ್ದೇಶ ಏನು, ಹರಿಸರ್ವೋತ್ತಮವನ್ನ ಸ್ಥಾಪನೆ ಮಾಡಕ್ಕೋಸ್ಕರವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಆ ಉದ್ದೇಶ ಎಂಬತಕ್ಕಂಥದ್ದು ಭಗವಂತನ ಮಹಿಮೆಯನ್ನು ಜಗತ್ತಿಗೆ ಪ್ರಕಟ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಅದಕ್ಕೇನು ಮಾಡ್ದ, ಶಿಕ್ಷೆ ಕೊಟ್ಟಂಗಿರಬೇಕು, ಆದರೆ ಅದು ತನಗೆ ಪ್ರಯೋಜನಕ್ಕೆ ಬರಬೇಕು. ಆ ರೀತಿಯಾಗಿ ವ್ಯಾಧನಾಗುವಂತೆ ಮಾಡಿ ಅವನಿಂದಲೇ ಸಂಹಾರವನ್ನ ಬಯಸ್ತಕ್ಕಂಥವನಾಗಿದ್ದಾನೆ ಲೋಕದೃಷ್ಟಿಯಿಂದ. ಯಾಕೆ ಭಗವಂತ ಅಚ್ಛೇದ್ಯಭೇದ್ಯವಾಗಿರ್ತಕ್ಕ ದೇಹಕ್ಕೆ ಯಾವ ಬಾಣ ಏನು ಮಾಡಿತ್ತು, ಆದರೂ ಒಂದು ನೆಪ ಬೇಕು. ಯಾಕೆ, ದುಷ್ಟ ಜನರಿಗೆ ಮೋಹವನ್ನುಂಟು ಮಾಡಬೇಕು, ಭಗವಂತನು ಶರೀರ ಬಿಟ್ಟ ಅಂತ ತೋರಿಸಬೇಕು. ಅದಕ್ಕೆ ಭೃಗುವನ್ನ ಬಳಸ್ಕೊತಾ ಇದ್ದಾನೆ ಭಗವಂತ. ಆದರೂ ಆ ಕೃಷ್ಣನ ಮೇಲೆ ಮಾಡಿರ್ತಕ್ಕಂಥ ಅಪರಾಧದಿಂದ ಪಶ್ಚಾತ್ತಾಪ ಪಟ್ಟಿದ್ದಾನೆ, ಅತ್ಯಂತ ಸಂಕಟವನ್ನ ಪಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಬುದ್ಧಿಪೂರ್ವಕವಾಗಿ ಮಾಡಿದ ಪಾಪವಲ್ಲವಾದ್ದರಿಂದ ಅದು ಅತಿದೋಷವಲ್ಲ ಅಂತ ತಿಳಿದು ಪಶ್ಚಾತ್ತಾಪಕ್ಕೆ ಭಗವಂತ ತಾನು ಸ್ವೀಕಾರ ಮಾಡಿ ಕಳಿಸಿಬಿಟ್ಟ ಸ್ವರ್ಗಕ್ಕೆ ಎಂದ್ರು. ಇದು ಏನು ತೋರ್ಸತ್ತೆ ಅಂತ ಕೇಳಿದ್ರೆ, ನಮಗೆ ಒಂದೊಂದ್ಸರಿ ಶಾಸ್ತ್ರ ನೋಡಿದಾಗ ಅನುಮಾನ ಬಂದುಬಿಡುತ್ತೆ. ಅಲ್ರಿ, ನೀವೆಂಥ ಪಾಪ ಮಾಡಿದ್ರೂ ಕೂಡ ಭಗವಂತನ ನಾಮಸ್ಮರಣೆಗೆ ಎಷ್ಟು ಪಾಪವನ್ನ ದಹನ ಮಾಡುವ ಶಕ್ತಿ ಇದೆ, ಅಷ್ಟು ಪಾಪವನ್ನ ನೀವು ಮಾಡಲಿಕ್ಕೆ ಶಕ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಬೆಳಗಿನ ಸಾಯಂಕಾಲದವರೆಗೂ ಏನು ಬೇಕೋ ಎಲ್ಲ ಮಾಡಬಾರ್ದು ಮಾಡಿಬಿಡೋದು, ರಾತ್ರಿ ಒಮ್ಮೆ ಮಲಗಬೇಕಾದ್ರೆ ನಾರಾಯಣ ಅಂತ ಜೋರಕ್ಕೂ ಮಲಕೊಂಬಿಡ್ರೋಣ. ಯಾಕೆ, ಅದಕ್ಕೆ ಅಪಾರವಾದ ಶಕ್ತಿ ಇದೆಲ್ಲ ಹೊರಟೋಗುತ್ತಲ್ಲ ಅಂತ ಕೇಳಿದರೆ ಹೋಗಲ್ಲ ಅಂದ್ರು. ಹಾಗಾದ್ರೆ ಆ ಪಂಕ್ತಿ ಯಾಕೆ ಹೊರಟಿದೆ? ಇನ್ನ ಏಕೇನ ಕೃಷ್ಟ ಸಗತ್ ಪ್ರಣಾಮ ನಯೇತಿ ಜನ್ಮ ದಶಾಶ್ವಮೇಧಿ ಪುನರೇತಿ ಜನ್ಮ ಅನ್ನತ್ತೆ. ಒಮ್ಮೆ ಭಗವಂತನಿಗೆ ಭಕ್ತಿಯಿಂದ ಮಾಡಿದ ಪ್ರಣಾಮ ಇದೆಯಲ್ಲ, ಆ ಪ್ರಣಾಮದ ಫಲ ಏನು ಅಂದ್ರೆ ಮೋಕ್ಷವೇ. ಅವನು ಮತ್ತೆ ತಿರ್ಗಾ ಜನ್ಮ ಎತ್ತೋದಿಲ್ಲ.
10 ಅಶ್ವಮೇಧ್ಯಾಗ ಮಾಡಿರಲಿ, 100 ಮಾಡಿರಲಿ, 1000 ಮಾಡಿರಲಿ, ಸ್ವರ್ಗಕ್ಕೆ ಹೋಗಿ ಅನುಭವಿಸಿ ಮತ್ತೆ ಭೂಮಿಗೆ ಬರ್ತಾನೆ. ಆದ್ರೆ ಭಗವಂತನ ಒಂದು ಪ್ರಣಾಮ ಮತ್ತೆ ಭೂಮಿಗೆ ತರೋದಿಲ್ಲ, ಮೋಕ್ಷವನ್ನ ಕೊಡಿಸುತ್ತೆ ಎಂದ್ರು. ಅಷ್ಟು ಶಕ್ತಿ ಇದೆ ಭಗವಂತನ ಸ್ಮರಣೆಗೆ ಶಕ್ತಿ ಅಂತ ಪುರಾಣಗಳು ಹೇಳ್ತಾ ಇದೆ. ಆದ್ರೆ ನಮಗೆ ನಂಬಿಕೆ ಬರಬೇಕಲ್ಲ, ಅದಕ್ಕೆ ಭಗವಂತ ತೋರಿಸ್ತಾ ಇದ್ದಾನೆ. ಅವನು ಸಂಹಾರದಂತ ನೀಚ ಪಾಪವನ್ನು, ಅತಿ ನೀಚ ಪಾಪವನ್ನು ಮಾಡಿದರೂ ಕೂಡ ಆ ಕಾಲನ್ನೇ ಹಿಡಿದ ಕಾಲದಲ್ಲಿ ಸಂಕಟ ಪಡ್ತಾ ಇದ್ದಾನಲ್ಲ, ಅದು ಒಂದೇ ಸಾಕು ಅವನ ಭಕ್ತಿಯನ್ನು ತೋರಿಸಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಶ್ಚಾತ್ತಾಪ ಪೂರ್ವಕವಾಗಿ ಏನು ಪ್ರಾಯಶ್ಚಿತ್ತ, ನೀನು ಏನು ಹೇಳಿದ್ರು ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅನ್ನಕ್ಕೆ ರೆಡಿ ಇದ್ದಾನೆ ಅವನು. ಅಂತ ಸ್ಥಿತಿಯನ್ನ ಒಂದು ಕ್ಷಣ ಮುಟ್ಟಿದ್ರಿಂದ ಭಗವಂತ ಅದನ್ನು ಸ್ವೀಕಾರ ಮಾಡಿಬಿಟ್ಟ ಅಂದ್ರು. ಅಂದ್ರೆ ಕೇವಲ ಭಕ್ತಿಯಿಂದ ಒಂದೇ ನಮನ ಮಾಡಿರೋದವನು, ಅವನ ಕಾಲು ಹಿಡಿದಿದ್ದಾನೆ, ಅದಕ್ಕೆ ಅತ್ಯಂತ ಅಪರಾಧವನ್ನು ಮಾಡಿದ್ರು ಕೂಡ ಸ್ವರ್ಗಕ್ಕೆ ಕಳಿಸೇ ಬಿಟ್ಟ ಅಂದ್ರು. ಇದು ಏನ್ ತೋರಿಸುತ್ತೆ? ಒಂದೇ ಒಂದು ನಮಸ್ಕಾರ ಮೋಕ್ಷವನ್ನು ಕೊಡುವುದರಲ್ಲಿ ಸಮರ್ಥ. ಒಂದೇ ನಾಮಸ್ಮರಣೆ ಭಕ್ತಿಯಿಂದ ಮಾಡಿದಾಗ ಸಕಲ ಪಾಪವನ್ನು ಪರಿಹಾರ ಮಾಡೋದಲ್ಲಿ ಸಮರ್ಥ ಎಂಬುದನ್ನು ತಿಳಿಬೇಕು. ಹಾಗಾದ್ರೆ ನಮಗ್ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಆ ಭೃಗು ಋಷಿ ತತ್ಕಾಲದಲ್ಲಿ ಕ್ಷಣದಲ್ಲಿ ಏನು ಭಕ್ತಿ ಮಾಡಿದ್ದ ಆ ಭಕ್ತಿ ನಮ್ಮ ಜನ್ಮದಲ್ಲೇ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಪಾಪ ಪರಿಹಾರ ಆಗ್ತಿಲ್ಲ, ಇನ್ನೂ ಸಂಸಾರದಲ್ಲಿ ಇದ್ದೇವೆ. ಭಕ್ತಿಯಿಂದ ಒಮ್ಮೆ ಮಾಡಿದ್ದರೆ ನಾವಿಲ್ಲಿ ಇರ್ತಿರ್ಲಿಲ್ಲ. ಹಾಗಾದ್ರೆ ನಾವು ಸ್ಮರಣೆ ಮಾಡ್ತಾ ಇದೀವಲ್ಲ ಅಂದ್ರೆ ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಭಾಗವತ ಇದೆ. ಪರೀಕ್ಷಿತ್ ಮಹಾರಾಜನು ಭಾಗವತ ಕೇಳಿದ, ನಾವು ಭಾಗವತ ಕೇಳ್ತಾ ಇದ್ದೀವಿ ಸಪ್ತಾಹ. ಪರೀಕ್ಷಿತ್ ಮಹಾರಾಜರ ಒಮ್ಮೆ ಕೇಳಿದ್ದಕ್ಕೆ ವಿಮಾನದಲ್ಲಿ ಕೂತು ವೈಕುಂಠಕ್ಕೆ ಹೊರಟು ಹೋದ. ನಾವು 100 ಭಾಗವತ ಕೇಳ್ತಾ ಇದ್ದೀವಿ, ಭಾಗವತದ ಊಟ ಸಿಗ್ತಾ ಇದೆಯೇ ಹೊರತು ಮಂಗಳದ ದಿವಸ ನಮಗೆ ಯಾವ ವಿಮಾನವೂ ಬಂದಿಲ್ಲ. ಯಾಕೆ ಅಂತ ಕೇಳಿದರೆ, ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇರೋದು ಭಕ್ತ್ಯಾ ಭಾಗವತಂ ಶಾಸ್ತ್ರಂ, ಭಕ್ತಿಯಿಂದ ಭಾಗವತವನ್ನ ಕೇಳ್ತಾ ಇದ್ದಾನೆ. ನಾವು ಭಕ್ತ್ಯರ್ಥಂ ಭಾಗವತ, ಭಕ್ತಿಗೋಸ್ಕರವಾಗಿ ಭಾಗವತ ಕೇಳ್ತಾ ಇದ್ದಾನೆ. ನಮಗೆ ಭಕ್ತಿ ಬಂದಿಲ್ಲ, ಭಕ್ತಿಗೋಸ್ಕರ ಭಾಗವತ ಕೇಳ್ತಾ ಇದ್ದೇವೆ. ಅವನು ಭಕ್ತಿಯಿಂದ ಕೇಳಿದ್ದಾನೆ, ಇಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಅವನಿಗೆ ವಿಮಾನ ಬಂತು, ನಮಗೆ ವಿಮಾನ ಬಂದಿಲ್ಲ. ಪರೀಕ್ಷಿತ್ ಮಹಾರಾಜ ಹೇಗೆ ಭಕ್ತಿಯಿಂದ ಮಾಡಿದನು ಹಾಗೆ ನಾವಿವತ್ತು ಸಪ್ತಾಹ ಮಾಡಿದರೂ ನಿಮೇನ ವಿಮಾನ ಬರುತ್ತೆ, 2 ಮಾತೇ ಇಲ್ಲ. ಆದ್ರೆ ಅಂತ ಭಕ್ತಿಯ ಪರಿಪಾಕವನ್ನೇ ನಾವು ಮುಟ್ಟಿಲ್ಲ, ಅದಕ್ಕೋಸ್ಕರವಾಗಿ ಭಾಗವತ ಕೇಳ್ತಾ ಇದ್ದೇವೆ. ಈ ವ್ಯತ್ಯಾಸವೇ ಫಲ ವ್ಯತ್ಯಾಸಕ್ಕೆ ಕಾರಣ. ಹಾಗೆ ಒಂದೇ ನಮನ ಭೃಗುವಿನದು ತಕ್ಷಣದಲ್ಲಿ ಸ್ವರ್ಗವನ್ನ ಕೊಡಿಸ್ತು. ನಾವು ಜನ್ಮಪೂರ್ತಿ ನಮನ ಮಾಡ್ತಾ ಇದ್ದೇವೆ, ಆದ್ರೂ ನಮಗೆ ಇಹಲೋಕದ ಕಷ್ಟವೇ ಹೋಗಿಲ್ಲ ಅಂದ್ರೆ ಅಷ್ಟು ಭಕ್ತಿ ಮಾಡಿಲ್ಲ ಅಂದ್ರು. ಅಂದ್ರೆ ಭೃಗುವಂತ ಒಬ್ಬ ಋಷಿ ಒಂದು ನಮನದಲ್ಲಿ ಮಾಡುವ ಭಕ್ತಿ ಏನಿದೆ, ಆ ಭಕ್ತಿಯನ್ನ 1000 ಜನ್ಮದಲ್ಲಿ ನಮನ ಮಾಡಿದ್ರು ಆ ಭಕ್ತಿ ನಮ್ಮಲ್ಲಿರಲ್ಲ ಅಂದು. ಅಂದ್ರೆ ದೊಡ್ಡವರ ಭಕ್ತಿಗೂ ನಮ್ಮ ಭಕ್ತಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಎಂಬುದನ್ನ ಈ ಒಂದು ಪ್ರಕರಣದಲ್ಲಿ ಆ ಭಕ್ತಿಯ ತಾರತಮ್ಯವನ್ನೂ ತೋರಿಸ್ತಾ ಇದ್ದಾರೆ. ಭಗವಂತನ ನಮನಕ್ಕಿರ್ತಕ್ಕಂಥ ಸಾಮರ್ಥ್ಯವನ್ನೂ ತೋರಿಸ್ತಾ ಇದ್ದಾರೆ. ಭಗವಂತ ಕರ್ತುಂ ಅಕರ್ತುಂ ಅನ್ಯತಾ ಕರ್ತವ್ಯ ಸಮರ್ಥ. ನೀನು ಎಷ್ಟೇ ಪಾಪ ಮಾಡಿದ್ರೂ ಕೂಡ ಕರುಣೆಯಿಂದ ಒಮ್ಮೆ ದೃಷ್ಟಿ ಬಿಟ್ಟ ಅಂದ್ರೆ ಎಂಥ ಪಾಪೂ ಪರಿಹಾರ ಮಾಡಲಿಕ್ಕೆ ಸಮರ್ಥ ಎನ್ನುವುದನ್ನ ಒಂದೇ ಒಂದು ಪ್ರಕರಣ ತೋರಿಸ್ತಾ ಇದೆ. ಆದ್ದರಿಂದ ಅಂಥ ಯಾವ ಅತಿನೀಚ ಕೆಲಸವನ್ನ ಮಾಡಿದರೂ ಕೂಡ ಸ್ವರ್ಗವನ್ನ ಹೊಂದಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಭಗವಂತ ತಾನು ಹೊರಡತಕ್ಕಂಥ ಕಾಲದಲ್ಲಿ ತನ್ನ ಯಾವ ಒಂದು ರೂಪವನ್ನ ಗೋಪಾಲ ಮಂತ್ರಂ ಭಜತಂ ಫಲಪ್ರದ ತ್ವೇಕೇನ ರೂಪೇಣ ಸಭುವ್ಯ ದೃಶ್ಯ ತಸ್ಥೋ ದ್ವಿತೀಯೇನ ಚ ಸೂರ್ಯಮಂಡಲೆ ತೃತೀಯಮಾಸಿ ಶಿವಪೂಜಿತಂ ವಪುಃ ಸಂಪೂಜಿತಂ ಬ್ರಹ್ಮಲೋಕೆ ಚತುರ್ಥಂ ಕಂಠೋದ್ಭವೇನಾಥ ಪರಂ ಸ್ವಧಾಮ. ಭಗವಂತ ಒಂದು ರೂಪವನ್ನ ಕೃಷ್ಣ ಮಂತ್ರದಲ್ಲಿ ಇಡತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ಕಲವು ಕೃಷ್ಣ ಸಂಕೀರ್ತನ, ಅದಕ್ಕೆ ಇಲ್ಲಿ ಬರೀ ಕೀರ್ತನೆ ಇಲ್ಲ, ಸಂಕೀರ್ತನೆ ಎಂದ್ರು. ಆ ಕೃಷ್ಣ ಮಂತ್ರ ಜಪವನ್ನ ಮಾಡೋದಿದೆಯಲ್ಲ, ಅದರಲ್ಲಿ ಸಾಕ್ಷಾತ್ ಭಗವಂತ ಒಂದು ರೂಪದಲ್ಲಿ ಇದ್ದಾನೆ ಎಂದ್ರು. ಹಾಗೆ ಭಗವಂತ ಹೇಗೆ ಮಂತ್ರದಲ್ಲಿ ಇದ್ದಾನೋ ಹಾಗೆ ಭಾಗವತದಲ್ಲಿ ಒಂದು ರೂಪ ಇದ್ದಾನೆ.
ಇನ್ನು ಎರಡನೇ ರೂಪ ಸೂರ್ಯಮಂಡಲದಲ್ಲಿ ಇಡ್ತಕ್ಕಂಥವನಾಗಿದ್ದಾನೆ ದೇವತೆಗಳ ಉಪಾಸನೆಗೋಸ್ಕರವಾಗಿ. ಇನ್ನು ಮೂರನೇ ರೂಪ ಶಿವ ಪ್ರಾರ್ಥನೆ ಮಾಡಿದಿಂದ ಕೈಲಾಸದಲ್ಲಿ ಇಡ್ತಕ್ಕಂಥವನಾಗಿದ್ದಾನೆ. ಬ್ರಹ್ಮದೇವರಿಗೋಸ್ಕರವಾಗಿ ಸತ್ಯಲೋಕದಲ್ಲಿ ಒಂದು ರೂಪವನ್ನು ಇಡ್ತಕ್ಕಂಥ